ಜ್ಞಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣಗುರುಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥದ್ದು ನಿಜಗುಣರ ಜೀವನ ಚರಿತ್ರೆ ಆಧರಿಸಿ ರಚಿತವಾಗಿರ್ತಕ್ಕಂಥ ಗ್ರಂಥ. ಇದು 3ನೇ ಭಾಗದಲ್ಲಿ ಈಗ ನಡೀತಾ ಇದೆ ಕ್ಲಾಸು. 3ನೇ ಭಾಗದಲ್ಲಿ 2ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಬಹಳಷ್ಟು ಹಾಡುಗಳು ಬರ್ತಾವ. ಅಂದರೆ ಹಾಂ, ಹೌದಾ, ಇರಲಿ ಒಂದು ನಿಮಿಷ ತಡಿ. ಎಲ್ಲೇದಾರು ಕೇಳ್ತಾ ಇದೆಯಾ ಯಾರಿಗಾದರೂ? ಎಲ್ಲರಿಗೆ ಹಾಂ, ಕೇಳಾಗುತ್ತದಂತ. ಸರಿ. ಈ ಇದರಲ್ಲಿ ಏನೋ ಹಾಡುಗಳೇ ಬರ್ತಾವೆ ಇದರಲ್ಲಿ. ಹಾಗಾಗಿ ಈ 3ನೇ ಭಾಗ ಏನಂದರೆ ಜಾಸ್ತಿ ಹಾಡುಗಳು ಇವು ಬರ್ತಾವೆ. ಈ ಮೊದಲನೇ 2 ಅಧ್ಯಾಯದಲ್ಲಿ ಜಾಸ್ತಿ ಇರಲಿಲ್ಲ, 1-2 ಬರ್ತಿದ್ವು. ಈಗ 3ನೇ ಭಾಗದಲ್ಲಿ ಆ ಹಾಡುಗಳು ಜಾಸ್ತಿ ಇದ್ದಾವೆ. ಅದಕ್ಕಾಗಿ ಅದನ್ನು ಒಂದು ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ, ಏನು ಅವಸರ ಏನಿಲ್ವಲ್ಲ. ಈಗ ಏನೋ ನಿನ್ನೆ ನಡೀತಾ ಇದ್ದದ್ದು ಏನು, ರಿಪೀಟ್ ಮಾಡೋಣ ಅದನ್ನು. ಕತೆ ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ, ಹರಿಯ ನಯನದ ಕುರುವಿಡಿದಿಹುದೀಗ ಗುರು ಶಂಭುಲಿಂಗ ನಿನ್ನ ಪಾದ ಅಂತಕ್ಕಂಥದ್ದು. ಶರಣರ ಜನರ ಅಂದ್ರೆ ನಿನ್ನ ಪಾದ ಎಲ್ಲದವಪ್ಪ ಅಂತಂದ್ರೆ ಅದು ಶರಣರ ಹೃದಯದಲ್ಲಿ ಅದ ನಿನ್ನ ಪಾದಗಳು ಅಂತ ಹೇಳ್ತಾರೆ. ಶರಣರ ಹೃದಯದಲ್ಲಿ ಅಂದರೆ ಶರಣರ ಹೃದಯದಲ್ಲೇ ಯಾಕದ, ಬೇರೆ ಕಡೆ ಯಾಕಿಲ್ಲನೋ, ನೀನು ಪರಿಪೂರ್ಣ ಅಂತ ಹೇಳ್ತಾರೆ. ಪರಿಪೂರ್ಣ ಅಂತೇಳಿ ಒಂದೇ ಕಡೆ ಅಲ್ಲೇ ಸೀಮಿತ ಆದ್ರೆ ಹೆಂಗೆ ಅಂತಂದ್ರೆ ಪ್ರಶ್ನೆ ಮಾಡಿದ್ರೆ, ಒಂದು ಗುಲಾಬಿ ಹೂವಿನ ದೃಷ್ಟಾಂತ ಕೊಡ್ತಾರೆ. ಗುಲಾಬಿ ಹೂವಿನ ದೃಷ್ಟಾಂತ ಅಂದರೆ ಗುಲಾಬಿ ಏನು ಪೂರ್ತಿ ಗಿಡನೇ ಇರ್ತದ, ಹೂ ಬಿಟ್ಟು ಅಲ್ಲಿ ಮಕರಂದ ಎಲ್ಲಿ ಬರ್ತದ? ಹೂವಿನಲ್ಲಿ ಬರ್ತದ. ಆ ಬಡ್ಡೆಗೆ ಬರ್ತದೇನೋ, ಬಡ್ಡೆಗ ಟೊಂಗ್ಯಾಗ ಮುಳ್ಳಿನಾಗ ಬರ್ತದೇನೋ, ಬರಲ್ಲ. ಹಂಗೆ ಅದರ ಶರಣರ ಹೃದಯದಲ್ಲಿ ಬರ್ತದೆ ನಿಂದು. ಅಂದ್ರೆ ನಿನ್ನ ಪಾದ ಎಲ್ಲಿದೆ ಶರಣರ ಹೃದಯದಲ್ಲಿ ಅಂತ ಹೇಳ್ತಾ, ಹರಿಯ ನಯನದ ಕುರುವಿಡಿದಿಹುದೀಗ ಗುರು ಶಂಭುಲಿಂಗ ನಿನ್ನ ದಿವ್ಯಪಾದ ಅಂತ. ಅಂದ್ರೆ ಹರಿಯ ನಯನದ ಕುರುವಿಡಿದಿಹುದು ಅಂದ್ರೆ ಹರಿ ಅಂದರೆ ವಿಷ್ಣು, ಆ ಪರಮಾತ್ಮನ ಪ್ರತಿದಿನ ಪೂಜೆ ಮಾಡ್ತಾಯಿದ್ರಂತ. ಅಂದರೆ ಅದು ದಿವಸ 101 ಅಂತಂದ್ರೆ 101 ಊಹೆನ ಕಮ್ಮಿ ಬಿದ್ದಿತ್ತಂತ. ಆ ಟೈಮಲ್ಲಿ ದಿವಸ ಪೂಜೆ ಮಾಡೋ ಟೈಮಲ್ಲಿ ಒಂದು ದಿವಸ ಆವಾಗ ಎಲ್ಲ ಬೇಕಂತ ತೆಗೆದಿರ್ತಾನಂತ ಪರಮಾತ್ಮ. ನೋಡೋಣ ಏನು ಮಾಡ್ತಾ ಪೂಜೆ ಮಾಡ್ತಾನೆ ಹೆಂಗೆ ಅನ್ನೋ ಲೆಕ್ಕದಲ್ಲಿ. ಆವಾಗ ಅದ್ರ ನೋಡ್ತಾನೆ ಒಂದು ದಿವಸ ಅದು ವಿಷ್ಣು ಒಂದು ಹೂವು ಕಮ್ಮಿ ಬಿದ್ದ ಸಲುವಾಗಿ ತನ್ನ ಕಮಲ ಅಂತಕ್ಕಂಥ ನೇತ್ರವನ್ನೇ ಅಲ್ಲಿ ಅರ್ಪಣೆ ಮಾಡಿಬಿಟ್ಟು ಪೂಜೆ ಮಾಡ್ತಾರಂತ ಶಿವನಿಗೆ. ಹಾಗಾಗಿ ಅದು ಇದು ಮಾಡಿಕೊಂಡು ಶಿವ ವಿಷ್ಣುವಿಗೆ ಒಂದು ಸುದರ್ಶನ ಚಕ್ರ ಕೊಡ್ತಾನಂತ ಕಥೆ ಅದದು. ಹಾಗಾಗಿ ಹರಿಯ ನಯನ ಅಂದ್ರೆ ಹರಿಯ ಕಣ್ಣು ಕೂಡ ನಿನ್ನ ಪಾದನ ನೋಡ್ಯದ ಅಂತ ಅನ್ನೋ ಲೆಕ್ಕದಲ್ಲಿ ಹೇಳ್ತದ ಅಂತ. ಶಂಭುಲಿಂಗ ನಿನ್ನ ದಿವ್ಯ ಪಾದ ಅದ ಅಂತ ಹೇಳ್ತಾರೆ. ಆಮೇಲೆ ದಿಟ್ಟ ರಾವಣನು ರಜತಾಚಲವನ್ನೆತ್ತಲೊತ್ತಿ ಬಿಟ್ಟಿತು ರಸತಳಕ್ಕೆ ನಿನ್ನ ಪಾದ, ನೆಟ್ಟ ನಂದಕಾಸುರ ನೆದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದು ನಿನ್ನ ಪಾದ. ದಿಟ್ಟ ರಾವಣ ರಜತಾಚಲವನ್ನೆತ್ತಲೊತ್ತಿ ಬಿಟ್ಟಿತು ನಿನ್ನ ರಸತಾಳಕ್ಕೆ ನಿನ್ನ ಪಾದ. ದಿಟ್ಟ ರಾವಣ ಅಂತಂದ್ರೇನು, ರಾವಣ ಶಿವನ ಭಕ್ತ ಇರ್ತಾನ. ಶಿವನ ಭಕ್ತ ಇದ್ದ ಸಲುವಾಗಿ ಅವನು ಒಂದು ಸಲ
ಅದನ್ನು ಮಣ್ಣಿನ ಯಾವುದು ಆ, ಮಣ್ಣಿಂದು ಮಣ್ಣಿಂದು ಇದು ಮಾಡ್ತತ್ತ ಯಾರು ಲಿಂಗ ಉಪಯೋಗ ಮಾಡ್ಕೊಂಡು ಪೂಜೆ ಮಾಡ್ತಿರ್ತಾವಂತ ಆಕಿಂತ ಅವನ ತಾಯಿ. ಮಣ್ಣಿಂದ ಯಾಕೆ ಮಾಡ್ತೀನಿ, ನಾನು ಶಿವನ ಆತ್ಮಲಿಂಗನೇ ತರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೈಲಾಸಕ್ಕೆ ಹೋಗ್ಬಿಟ್ಟು ಅದನ್ನು ಅಂದರೆ ಅದನ್ನೇ ಎತ್ತಲಕ್ಕೆ ನೋಡ್ತಾನಂತ. ಯಾರು ಕೈಲಾಸ, ಶಿವಂದು ಕೈಲಾಸ ಪರ್ವತನೇ ಎತ್ತಲಕ್ಕೆ ನೋಡ್ತಾನ ರಾವಣ. ಅದನ್ನು ನೋಡಿಬಿಟ್ಟು ಏನು ಮಾಡ್ತಾರೆ, ಶಿವ ತನ್ನ ಹೆಬ್ಬೆರಳು ತುದಿಯಿಂದ ಅವನಿಗೆ ಒತ್ತಿ ಬಿಡ್ತಾನೆ. ಹೆಬ್ಬೆರಳು ತುದಿಯಿಂದ ಅವನಿಗೆ ಒತ್ತಿ ಬಿಡ್ತಾನೆ ಅದು ರಾವಣಂದು. ಅಂದರೆ ಅವನು ರಾವಣ ಕೈಲಾಸ ಪರ್ವತನ ಎತ್ತಲಕ್ಕೆ ಪ್ರಯತ್ನ ಮಾಡ್ತಾನೆ. ನನಗೆ ಅಷ್ಟು ಬಲಶಾಲಿ ಇದ್ದೀನಿ ಅಂತಂತ ಅಹಂಕಾರ ಇರುತ್ತೆ ಅವನಿಗೆ. ಶಿವನ ಭಕ್ತ ಇರ್ತಾನೆ ಅಂದರೂ ಕೂಡ ಅಹಂಕಾರ ಇರ್ತದೆ. ಹಂಗಾಗಿ ಅವೇನು ಮಾಡ್ತಾನೆ, ಶಿವ ತನ್ನ ಬೆಟ್ಟಿನಿಂದ ಅವನು ಒತ್ತಾನ ಪಾತಾಳಕ್ಕೆ. ಅಂಥ ಪಾದ ನಿಂದು ಅಂತ ಹೇಳ್ತಾರೆ. ಆಮೇಲೆ ನೆಟ್ಟನಂದಕಾಸುರ ನೆದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದುದು ನಿನ್ನ ಪಾದ. ಅಂಧಕಾಸುರ ಅಂತಂದ್ರೆ ಏನು, ಇವನು ಒಬ್ಬ ರಾಕ್ಷಸ ಇರ್ತಾನೆ. ಯಾವುದು ಕನಕಾಂಬರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಏನು ಮಾಡ್ತಾನ, ವಿಷ್ಣು ಬ್ರಹ್ಮ ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಗೆಲ್ತಕ್ಕಂಥ ಒಬ್ಬ ಪುತ್ರ ಕೊಡಬೇಕು ಅಂತ, ಮಗ ಕೊಡಬೇಕು ಅಂತ ತಪಸ್ಸು ಮಾಡ್ತಾನಂತ. ಯಾರಿಗೆ ತಪಸ್ಸು ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಇದನ್ನು ಗೊತ್ತಾಗಿ ಶಿವ ಮತ್ತು ಪಾರ್ವತಿ ಇಬ್ಬರು ವಿನೋದಕ್ಕಾಗಿ ಆಟ ಆಡ್ತಿರ್ಬೇಕಂದ್ರೆ ಪಾರ್ವತಿ ಕಣ್ಣು ಮುಚ್ತಾನಂತ. ಆ ಕಡೆ ಎಲ್ಲ ಕಡೆ ಕತ್ತಲ ಮುಸುಕ್ತದ. ಆ ಕತ್ತಲಲ್ಲಿ ಒಂದು ಶಿಶು ತೋರ್ತದಂತ. ಅಲ್ಲಿ ಆ ಶಿಶು ಏನಾಗ್ತದ, ಅದು ತೋರಿದ್ದನ್ನು ಆ ರಾಕ್ಷಸನ ಕೊಟ್ಟು ಕಳಿಸ್ತಾರಂತ. ಆ ರಾಕ್ಷಸನ ಕೊಟ್ಟು ಅಂದರೆ ಈಗ ಆ ಶಿಶು ಆ ಕತ್ತಲಲ್ಲಿ ಹುಟ್ಟಿದ ಸಲುವಾಗಿ ಅದಕ್ಕೆ ಅಂಧಕಾಸುರ ಅಂತ ಹೆಸರಿಡ್ತಾರಂತ. ಅಂಧಕಾಸುರ ಈ ಪರಮೇಶ್ವರನ ವರದಿಂದ ಹುಟ್ಟಿದ್ರಿಂದ ದೇವತೆಗಳನ್ನ ಎಲ್ಲನೂ ಜಯಿಸ್ತಾನದು. ಜಯಿಸಿ ಆಮೇಲೆ ಏನು ಮಾಡ್ತದದು, ಎಲ್ಲ ಲೋಕ, ಸ್ವರ್ಗ ಮರ್ತ್ಯ ಪಾತಾಳ ಅಂತ 3 ಲೋಕಗಳು ಕೂಡ ಕಂಟಕ ಮಾಡ್ತಾ ಇರ್ತಾನವ, ಬಾಧೆ ಮಾಡ್ತಾ ಇರ್ತಾನ. ಆ ದುಃಖ ಸಹಿಸಲಾರ್ದ ದೇವತೆಗಳು ಏನು ಮಾಡ್ತಾರ, ಸ್ತ್ರೀ ವೇಷ ಧಾರಣೆ ಮಾಡಿಕೊಂಡು ಓಡೋಗ್ತಿರ್ತಾರಂತ. ಇದನ್ನು ನೋಡಿ ಅವನ ಸೇವಕರು ಕೂಡ ನಿಮ್ಮ ಸಂಗಡ ಯುದ್ಧ ಮಾಡ್ತಕ್ಕಂಥ ಪುರುಷರೇ ಇಲ್ಲ ಅಂತಕ್ಕಂಥದ್ದು ಹೇಳಿ ಮತ್ತೆ ಗರ್ವಿಷ್ಠನಾಗಿ ಕೈಲಾಸಕ್ಕೆ ಹೋಗ್ತಾನಂತ. ಕೈಲಾಸಕ್ಕೆ ಹೋಗಿ ಶಿವನನ್ನೇ ಯುದ್ಧಕ್ಕೆ ಕರೀತಾನಂತವ ಅಂಧಕಾಸುರ. ಆಗ ಶಿವ ಏನು ಮಾಡ್ತಾನ, ಎಂಥ ಮದೋನ್ಮತ್ತನಾಗಿರಲಿ ಇವನ ಅಂಧಕಾಸುರ ಅಂತ ಹೇಳ್ಬಿಟ್ಟು ಅವನ ತ್ರಿಶೂಲದಿಂದ ಹಿರಿದುಬಿಟ್ಟು ಅವನ್ನ ತ್ರಿಶೂಲದಿಂದನೇ ಮೇಲೆತ್ತಾನಂತ. ಮೇಲೆತ್ತಿಬಿಟ್ಟು ಆವಾಗ ಅಂಧಕಾಸುರ ಅಂತನ ಬ್ರಹ್ಮದೇವನಿಗೂ ಕೂಡ ನಿನ್ನ ಯಾವುದು ಹಣಿ ಕಾಣಿಸ್ಲಾರ್ದು ನನ್ನ ಶಿವನ ಮಸ್ತಕ ಅಂದ್ರೆ ಹಣಿ, ತ್ರಿಶೂಲ ಎತ್ತಿ ಹಿಂಗೆ ತಿರುಗಿಸ್ತಿರ್ತಾನಲ್ಲ, ಆ ಟೈಮಲ್ಲಿ ಅವನು ನೋಡ್ತಾನೆ ಶಿವನ ಮಸ್ತಕ. ನೋಡಿಬಿಟ್ಟು ಅವನ ಖುಷಿ ಅಂದರೆ ನಾನು ಬ್ರಹ್ಮದೇವರನ್ನು ಕಾಣಲಾರ್ದಂಥದ್ದು ನಾನು ಕಂಡೆ ಅಂತಂದ್ಬಿಟ್ಟು ಅವನ ಶಿವನ ಸ್ತೋತ್ರ ಮಾಡ್ಲಿಕ್ಕೆ ಹಚ್ತಾನಂತ ಅವನು ಮೆಚ್ಚಿ. ಅಂದರೆ ನಾನು ಕಂಡೆ ಅಂತಂದ್ಬಿಟ್ಟು ಆವಾಗ ಮತ್ತೆ ಏನು ಮಾಡ್ತಾನ, ಮತ್ತೆ ಒಂದು ನನ್ನ ಇಚ್ಛೆ ಅದ, ನನಗೆ ದಯವಿಟ್ಟು ನನ್ನ ಇದು ಮಾಡು, ಇಚ್ಛೆಯನ್ನು ಪೂರ್ತಿ ಮಾಡು ಪರಮಾತ್ಮ ಅಂತ ಅಲ್ಲಿ ಕೇಳ್ಕೊತಾನಂತ. ತ್ರಿಶೂಲ ಎತ್ತಿ ತಿರುಗಿಸ್ತಾ ಇರ್ಬೇಕಂದ್ರೆ ಆವಾಗ ಏನಂತ ಹೇಳಿ ಆವಾಗ ಹೇಳ್ತಾನ, ನನ್ನ ಎದೆ ಮೇಲೆ ನೀನು ನರ್ತನ ಮಾಡಬೇಕು ಅಂತ ಕೇಳ್ತಾನಂತ. ಅದಕ್ಕಾಗಿ ತಥಾಸ್ತು ಅಂತಂದು ಅವನ್ನ ತ್ರಿಶೂಲನ್ನು ತೆಗೆದುಬಿಟ್ಟು ಅವನ ಎದೆ ಮೇಲೆ ನರ್ತನ ಮಾಡ್ತಾನಂತ, ಭರತನಾಟ್ಯ ಮಾಡಿದನಂತ ಈ ಕಥೆ ಅದ ಅಂಧಕಾಸುರಂದು ಅಂತ. ಅಲ್ಲಿ ಕೂಡ ಅವನು ಅಂಥ ಪಾದ ಅಂದ್ರೆ ನರ್ತನ ಮಾಡಿದಂಥ, ಅವನು ಅಂಧಕಾಸುರನ ಎದೆ ಮೇಲೆ ನರ್ತನ ಮಾಡಿದಂಥ ಪಾದ ನಿಂದು ಅಂತ ಇದನ್ನು ಹೇಳ್ತಾರೆ. ಇದು ಯಾವುದು, ನೆಟ್ಟನಂದಕಾಸುರನ ಎದೆಯ ಮೇಲೆ ಭರತದ ಕಟ್ಟಳೆಗೆ ಕುಣಿದುದು ನಿನ್ನ ಪಾದ ಅಂತ, ಭರತನಾಟ್ಯ ಮಾಡಿದಂಥ ನಿನ್ನ ಪಾದ ಅಂತ. ಬೆಟ್ಟಿನೊಳು ಬರೆದ ಚಕ್ರವ ಜಲಂಧರನಿಗೆ ಕೊಟ್ಟು ಶಿರವರಿದುದು ನಿನ್ನ ಪಾದ. ಅಂದರೆ ಬೆಟ್ಟಿನೊಳು ಬರೆದ ಚಕ್ರವ ಅಂದರೆ ಇದು ಯಾರ್ದಂತಂದ್ರೆ ಇದು ಜಲಂಧರ ಅಂತ ಕಥೆ ಇದೆ. ಇದು ಬೆಟ್ಟಿನೊಳು ಬರೆದಂಥ ಜಲಂಧರ ಅಂದರೆ ಅವನು
ಯಾರಂತಾರೆ ಇವನು ಕೂಡ ದೇವೇಂದ್ರಂದು ಇದಿರ್ತದಂತ, ಏನು ಎಲ್ಲ ಸುಖ ಸಂಪತ್ತಿನಲ್ಲಿ ಮೆರಿತಿರ್ತಾನ. ಆವಾಗ ಎಲ್ಲ ರಾಕ್ಷಸನ್ನೆಲ್ಲ ಗೆದ್ದು ಇನ್ನು ತಪಸ್ಸು ಇದು ಮಾಡ್ತಾನಂತ, ತಪಸ್ಸು ಕೊಡ್ತಾನೆ ತನಗೆ ವೈರಿ ಕೊಡು ಅಂತ ಅಂದ್ಬಿಟ್ಟು. ವೈರಿ ಕೊಡು ಅಂತ ಅಂದ್ಬಿಟ್ಟು ತಪಸ್ಸು ಮಾಡಿದಾಗ ಇವನು ಸಿಟ್ಟಿನಿಂದ ಶಿವ ಏನು ಮಾಡ್ತಾನ, ಒಂದು ಕಿಡಿ ಸಮುದ್ರಕ್ಕೆ ಹೋಗಿತಾನಂತ. ಹೋಗಿದ್ಮೇಲೆ ಅಲ್ಲಿ ಆ ಕಿಡಿಯಿಂದ ಒಂದು ಬಾಲಕ ರೂಪ ತಾಳಿ ಅಲ್ಲೇನಾಗ್ತದೆ, ದಂಡಿ ಮೇಲೆ ಅಳ್ತಾ ಬೀಳ್ತದಂಥದ್ದು ಬಾಲಕ. ಅದನ್ನು ಯಾರು ಮಾಡ್ತಾರೆ, ಇವನು ಬ್ರಹ್ಮ ಸಿಂಧುರಾಜ ಆ ಮಗನ ಎತ್ಕೊಂಡು ಎತ್ಕೊಂಡ ತಕ್ಷಣ ಬ್ರಹ್ಮಾಂಡನೇ ಹೊಡೆಯಂಗೆ ಅದು ಕೂಸು ಕೂಗ್ತದಂಥದ್ದು. ಆ ಧ್ವನಿ ಯಾರ್ದಂತ ನೋಡ್ಲಕ್ಕ ಆ ಬ್ರಹ್ಮ ಅಲ್ಲಿಗೆ ಬಂದು ಆ ಸಿಂಧುರಾಜನ ಮಗನ್ನ ಬ್ರಹ್ಮನ ಕೈಯಲ್ಲಿ ಕೊಟ್ಟಮೇಲೆ ಆಮೇಲೆ ಅವ ಆಶೀರ್ವಾದ ಮಾಡ್ತಾನಂತೆ, ಯಾರಿಂದಲೂ ಇವನಿಗೆ ಮರಣ ಬರ್ದಂಗಿರಲಿ, ಯಾರು ಇವನು ಹುಟ್ಟಿಸ್ಯಾನ ಅವನಿಂದನೇ ಬರಲಿ ಅಷ್ಟೇ ಬಂದರೆ ಅಂತ, ಯಾರಿಂದಲೂ ಮರಣ ಬರಬಾರ್ದು ಇವನಿಗೆ ಅಂತ ಅವನು ಬೇಡ್ಕೊತಾನಂತ ಸಿಂಧುರಾಜ. ಬೇಡ್ಕೊಂಡಾಗ ಅವ ಹಂಗೆ ಆಯಿತು, ಯಾರಿಂದ ಬರಲ್ಲ ಒಂದಂತೂ ಇರಲೇಬೇಕಾಗ್ತದ, ಹಾಗಾಗಿ ಇವನು ಯಾರಿಂದ ಹುಟ್ಟಿನ ಅವರಿಂದನೇ ಇರಲಿ ಅಂತ ಅನ್ನೋ ಲೆಕ್ಕದಾಗ ಬ್ರಹ್ಮ ಹೊರ ಕೊಡ್ತಾನಂತ. ಆಮೇಲೆ ಅವ ತೊಡೆ ಮೇಲೆ ಇಟ್ಕೊಂಡು ಕೂರ್ತಾನಂತ ಆ ಕೂಸನ್ನು. ಅವ ಬ್ರಹ್ಮ ಆ ಬ್ರಹ್ಮನ ಗಡ್ಡ ಎಳಿತಂಥದ್ದು. ಗಡ್ಡ ಎಳೆದ ತಕ್ಷಣ ಅದು ಅಷ್ಟು ನೋವಿನಿಂದ ಒಂದು ಹನಿ ನೀರು ಇದರಲ್ಲಿ ಬೀಳ್ತಂತ. ಅದಕ್ಕಾಗಿ ಜಲಂಧರ ಅಂತ ಆ ಶಿಶುವಿಗೆ ಹೆಸರಿಡ್ತಾರಂತಂಗೆ, ಜಲಂಧರ ಅಂತ. ಹಂಗಾಗಿ ಮುಂದೆ ಅದು ಜಲಂಧರ ಏನು ಮಾಡ್ತಾನೆ, ದೊಡ್ಡದಾಗಿ ಎಲ್ಲನೂ ಮತ್ತೆ ದೈತ್ಯ ಶುಕ್ರಾಚಾರ್ಯ ಗುರುವಾಗ್ತಾರೆ. ದೈತ್ಯರ ಪರಾಕ್ರಮ ಮೆರೆದು ಅಲ್ಲಿ ದೇವೇಂದ್ರನ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಎಲ್ಲ ಲೋಕನ್ನ ಅವನು ದೇವೇಂದ್ರನ ಪದವಿನೂ ಕೂಡ ಕೆತ್ಕೋತಾನ, ಎಲ್ಲನೂ ಗೆದ್ಕೊಂಡ್ಬಿಡ್ತಾನೆ. ಗೆದ್ಕೊಂಡ ನಂತರ ಮತ್ತು ಅವರೆಲ್ಲ ಹೋಗಿ ಶಿವನ ಹತ್ರ ಎಲ್ಲ ದೇವತೆಗಳು ಹೋಗಿಬಿಟ್ಟು ಶಿವನ ಹತ್ರ ಬೇಡ್ಕೋತಾರೆ, ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು ಇವನಿಂದ, ಜಲಂಧರ್ನಿಂದ ಅಂತಂದಾಗ ಈಗ ಪರಮಾತ್ಮ ಏನು ಮಾಡ್ತಾನೆ, ಅವನು ಬ್ರಾಹ್ಮಣ ವೇಷ ಹಾಕ್ಕೊಂಡು ಬಂದು ಅವನ ಹತ್ರ ನಿಂದಿರ್ತಾನಂತೆ, ಯಾರು ಜಲಂಧರನ ಹತ್ರ. ನಿಂತಾಗ ನಾನು ಎಲ್ಲ ದೇವತೆಗಳನ್ನು ಜಯಿಸಿದ್ದೀನಿ, ಇನ್ನು ಶಂಕರನ ಶಿವನನ್ನು ಮಾತ್ರ ಜಯಿಸಬೇಕು, ನಾನು ಅದಕ್ಕಾಗಿ ಕೈಲಾಸಕ್ಕೆ ಹೊಂಟಿದ್ದೀನಿ ನಾನು ಅಂತ ಹೇಳ್ತಾರಂತ. ಹೌದಾ, ನೀನು ಕೈಲಾಸಕ್ಕೆ ಹೊಂಟಿದ್ದು ಹೌದು, ಶಂಕರನ ಜಯಿಸ್ಬೇಕಂತಂದ್ರೆ ಮೊದಲ ನಾನು ನನ್ನ ಇಲ್ಲಿ ಜಯಿಸು, ನಾನು ಒಂದು ಇದು ಬರಿತೀನಿ ಅಂತ ಹೇಳಿಬಿಟ್ಟು ಒಂದು ಇದು ಬರೀತಾನಂತ, ಯಾವುದು ರೌಂಡ್ ಅಂತ ಬರೆದು ಚಕ್ರ ಬರೆದು ಅದನ್ನು ಎತ್ತಂತ ಹೇಳಿದ ತಕ್ಷಣ ಅದನ್ನು ಎತ್ತಿ ಅಲ್ಲಿ ಅವನು ಆ ಚಕ್ರ ಬರೆದದ್ದು ನೋಡ್ರಿ, ಅದು ಹೆಂಗದ ವಿಚಿತ್ರ. ಚಕ್ರ ಬರೆದದನ್ನು ಎತ್ತಿ ಮೈ ಮೇಲೆ ಹಾಕೊಂಡು ಬಿದ್ದು ಸಾಯ್ತಾನಂತ. ಆ ರೀತಿ ಕಥೆ ಅದು ಯಾರು, ಇದು ಜಲಂಧರಂದು. ಆಮೇಲೆ ಇದು ಯಾವುದು ಯಾವುದದು, ಬೆಟ್ಟಿನೋಳು ಬರೆದ ಚಕ್ರವ ಜಲಂಧರನಿಗೆ ಕೊಟ್ಟು ಶಿರವರೆದು ನಿನ್ನ ಪಾದ. ಇನ್ನು ತಿಟ್ಟನೆ ತಿರುಗುವ ಮುಪ್ಪುರವ ನೆಟ್ಟಿಸಿ ಬೇಗ ಸುಟ್ಟು ಜಯಿಸಿತು ಶರ್ವ ನಿನ್ನ ಪಾದ. ಅಂದರೆ ತಿಟ್ಟನೆ ತಿರುಗುವ ಮುಪ್ಪುರವ ನೆಟ್ಟಿಸಿ, ಅಂದರೆ ತಿಟ್ಟನೆ ತಿರುಗುವ ಮುಪ್ಪುರವ ಅಂತಂದರೆ 3 ಪುರಗಳು. ಯಾವುದು 3 ಪುರ ಅಂದರೆ 3 ರಾಕ್ಷಸರು, ತಾರಕಾಕ್ಷ, ವಿಮಲಾಕ್ಷ, ಕಮಲಾಕ್ಷ ಅಂತಂದ 3 ರಾಕ್ಷಸರು. ಅವರು ಚಿನ್ನದ್ದು, ಕಬ್ಬಿಣದ್ದು, ಬೆಳ್ಳಿದು, ಚಿನ್ನದ್ದು, ಬೆಳ್ಳಿದು, ಕಬ್ಬಿಣದ್ದು ಪುರಗಳನ್ನು ನಿರ್ಮಿಸಿರ್ತಾರೆ. ಯಾರು ಅಂತ 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 ಏನಂತ ಅಂತರ ಲೋಕ. ಈ ಕಡೆ ಅಂತರದಲ್ಲೇ ಅಂದರೆ ಈ ಕಡೆ ಭೂಮಿಗೂ ಹತ್ತಿರೋದಿಲ್ಲ, ಆ ಕಡೆ ಮೇಲೇನೂ ಹತ್ತಿರೋದಿಲ್ಲ, ನಡಬರಕ್ಕೆ ಅಂತರಲೋಕ. ತ್ರಿಶಂಕು ಲೆಕ್ಕದಾಗ ಯಾರು ವಿಶ್ವಾಮಿತ್ರ ಯಾವ ರೀತಿ ತ್ರಿಶಂಕು ಲೋಕದಾಗ ಸ್ವರ್ಗ ರಚನೆ ಮಾಡಿರ್ತಾರೆ ನಮ್ಮ ಅಂತ ಕಥೆ ಅದ. ಅದೇ ರೀತಿ ಇವರು ತ್ರಿಶಂಕು ಲೆಕ್ಕದಲ್ಲೇ ಮಧ್ಯದಲ್ಲೇ ಅಂತರಿಕ್ಷದಲ್ಲೇ ಅವರು 3 ಲೋಕಗಳನ್ನು ರಚನೆ ಮಾಡ್ಕೊಂಡಿರ್ತಾರೆ. ರಚನೆ ಅಂತಂದರೆ ಅಲ್ಲಿನೂ ಕೂಡ ಅವರು ಒಂದು ತಪಸ್ಸು ಮಾಡಿ ರಚನೆ ಮಾಡ್ಕೊಂಡಿರ್ತಾರೆ. ಈ ರೀತಿ ಅಂದರೆ 3 ಲೋಕ, ನಮಗೆ ಯಾರ್ದು ಸಂಪರ್ಕ ಬೇಡ, ನಮ್ಮದು ನಾವೇ ಇದು ಮಾಡೋಣ ಅಂತ. ಆ ಕಡೆ ಭೂಮಿನೂ ತಟ್ಟೋದು ಬೇಡ, ನಮಗೆ ಆ ಕಡೆ ಸ್ವರ್ಗನೂ ತಟ್ಟೋದು ಬೇಡ ಅನ್ನೋ ಲೆಕ್ಕದಾಗ. ಆ ಲೆಕ್ಕದಲ್ಲಿ ಅಂತರದಲ್ಲೇ ಮಾಡ್ಕೊಂಡಿರ್ತಾರೆ 3 ಪುರಗಳನ್ನು. ಯಾವುದು, ಒಂದು ಚಿನ್ನದ ಪುರ ಅಂತಾರೆ, ಒಂದು ಬೆಳ್ಳಿ ಪುರ ಅಂತಾರೆ, ಇನ್ನೊಂದು ಕಬ್ಬಿಣದ ಪುರ. ಅವರು ತಾರಕಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಅಂತಕ್ಕಂಥವ್ರು 3 ರಾಕ್ಷಸರು. ಅವರು
ಆಯಿತು, 3 ಪುರಗಳನ್ನು ಮಾಡಿ ಅದು ಯಾವ ರೀತಿ ವರ ಪಡ್ಕೊಂಡಿರ್ತಾರೆ ಅಂದ್ರೆ, ಅದು 1000 ವರ್ಷಕ್ಕೊಂದ್ಸಲ ಅದು ಒಂದೇ ಲೈನಿಗೆ ಬರ್ತದಂತ, 3 ಪುರಗಳನ್ನು. ಆ ಮಹಾತ್ಮ ಯಾವುದೋ ಒಬ್ಬ ಮಹಾತ್ಮ 3 ಒಂದೇ ಲೈನಿಗೆ ಬಂದಾಗ ಅದು ಬಾಣ ಹೊಡೆದಾಗ ದಹಿಸಬೇಕು ಅವು ತ್ರಿಪುರಗಳು. ಆ ಥರ ಅವ್ರದ್ದು ವರ ಇರ್ತದೆ, ಅಂದರೆ ಅದು ಅವ್ರದ್ದು ನಾಶದ್ದು ವರ ಆ ಥರ ಇರ್ತದೆ. ಹಂಗಾಗಿ ಈ ಇವರು ಅದು 1000 ವರ್ಷ ಅಂಥದ್ದು ನಾಶ ಮಾಡೋಂಥವ್ರು ಒಂದೇ ಲೈನಿಗೆ ಬಂದಾಗ ಹೊಡೆಯೋವಂಥದ್ದು ಯಾರು ಅಂತ ಇಲ್ಲ ಅಂದ್ಕೊಂಡು ಅವ್ರದ್ದು ಅದು ಅಂತ ಏನೋ ಉಪಟಳ ಜಾಸ್ತಿ ಇರ್ತದೆ ಅವ್ರದ್ದು ಕೂಡ. ಇವ್ರ ರೀತಿಯೇ ಮೊದಲಿನ ರಾಕ್ಷಸರು ಮಾಡಿದ್ರು ಅದೇ ಥರನೇ. ಸ್ವರ್ಗಕ್ಕೆ ಅಂದರೆ ದೇವೇಂದ್ರರಿಗೆ ತೊಂದರೆ ಕೊಡೋದು, ದೇವತೆಗಳಿಗೆ ತೊಂದರೆ ಕೊಡೋದು ಅವೆಲ್ಲ ಮಾಡ್ತಿರ್ತಾರೆ. ಆವಾಗ ಕೂಡ ಏನು ಮಾಡ್ತಾರೆ, ದೇವತೆಗಳು ಹೋಗಿ ಇವ್ರನ್ನ ಯಾರು ಪರಮಾತ್ಮನ ಮೊರೆ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ ಪರಮಾತ್ಮನ ಮೊರೆ ಹೋದ್ಮೇಲೆ ಈ ಯಾಕಂತಾರೆ ಅವ್ರನ್ನ ಯಾರು ಈ ತಾರಕಾಕ್ಷ ಕಮಲಾಕ್ಷ ವಿಮಲ ವಿದ್ಯುನ್ಮಾಲಿ ಏನು ಇರ್ತಾರ ಅವ್ರದ್ದು ಹೆಂಡ್ತಿಯರು ಪಾತಿವೃತ್ಯ ಅವ್ರನ್ನ ಕಾಪಾಡ್ತಿರ್ತದಂತ. ಅದಕ್ಕೆ ಆ ಪಾತಿವೃತ್ಯನ ಕೆಡಿಸ್ಲಾಕ ಏನು ಮಾಡ್ತಾನ ಇವು ಯಾರು ವಿಷ್ಣು ಅಲ್ಲಿ ಬೌದ್ಧನ ವೇಷ ಹಾಕ್ಕೊಂಡು ಅಲ್ಲಿ ಆ ದಿಗಂಬರನಾಗಿ ಅಲ್ಲಿ ನಿಂತಿರ್ತಾರಂತ ಅವ್ರ ಎದುರಿಗೆ ಸ್ನಾನ ಮಾಡ್ತಾ ಇರ್ಬೇಕಂದ್ರೆ. ಆವಾಗ ಅವರು ಪಾತಿವೃತ್ಯನೂ ಹೋಗ್ತದಂತ. ಹಾಗಾಗಿ ಆ ಟೈಮ್ನಲ್ಲಿ ಏನು ಮಾಡ್ತಾನ ಶಂಕರ ವಿಷ್ಣುನ್ನೇ ಬಾಣ ಮಾಡಿ, ಭೂಮಿನೇ ರಥ ಮಾಡಿ, ಮೇರು ಪರ್ವತನೇ ಬಿಲ್ಲು ಮಾಡಿಕೊಂಡು, ಬ್ರಹ್ಮನ್ನೇ ಸಾರಥಿ ಮಾಡಿಕೊಂಡು ಯುದ್ಧ ಮಾಡಿ ಅಲ್ಲಿ ಒಂದೇ ರೀತಿ 1000 ವರ್ಷ ಆದಮೇಲೆ ಒಂದೇ ಲೈನಿಗೆ ಬಂದ ತಕ್ಷಣವೇ ಅದನ್ನು ಹೊಡೆದಾಕ್ಬಿಡ್ತಾನಂತ, ಯಾವುದು ತ್ರಿಪುರವನ್ನು. ಈ ರೀತಿ ಇರ್ತಕ್ಕಂಥ ನಿನ್ನ ಪಾದ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಮುಂದಿನ ನೋಡಿ, ಮೃಗರೂಪ ದಳೆದಗದರ ನರಸಲು ತನ್ನ ಬಗೆದೋರಿತಿಲ್ಲವಲ್ಲೋ ನಿನ್ನ ಪಾದ, ಬಗೆದು ಪಾತಾಳ ವೇಳ ನುಳಿದಿಳಿದತ್ತಲತ್ತ ಮಿಗೆ ಮೀರಿ ಮೆರೆದುದು ನಿನ್ನ ಪಾದ. ಅಂದರೆ ಮೃಗರೂಪ ದಳೆದಗದರ ನರಸಲು ಅಂದರೆ ಮೃಗರೂಪ ದಳೆದವು ಅಂದರೆ ಅಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅಂತಕ್ಕಂಥದ್ದು ಬರ್ತದೆ. ಇದು ಇನ್ನೊಂದು ಕತೆ ಯಾವುದು, ವಿಷ್ಣು ಮತ್ತು ಬ್ರಹ್ಮರ ಮಧ್ಯೆ ನಾನೆಚ್ಚು ನೀನೆಚ್ಚು ಅಂತಂದಾಗ ಇವರು ಶಿವ ಏನು ಮಾಡ್ತಾನ, ನೀವಿಬ್ಬರು ಯಾರು ಹೆಚ್ಚು ಅಂತ ಅನ್ನೋದು ನಾನು ನಿರ್ಧಾರ ಮಾಡ್ತೀನಿ. ನನ್ನ ಮಸ್ತಕವನ್ನು ಮಸ್ತಕ ಆಮೇಲೆ ಕೆಳಗಡೆ ಪಾದ ಇಬ್ಬರು ಯಾರು ಮೊದಲು ನೋಡಿ ಬರ್ತೀರಿ ಅವರು ಅವರು ಹೆಚ್ಚಂತ ನಾನು ನಿರ್ಧಾರ ಮಾಡ್ತೀನಿ. ಫಸ್ಟ್ ನೀವು ಹೋಗ್ಬಿಟ್ಟು ನನ್ನ ಮಸ್ತಕನ ಆಮೇಲೆ ನನ್ನ ಪಾದನ ಅಂದರೆ ಮಸ್ತಕನ ನೋಡ್ಲಿಕ್ಕ ಬ್ರಹ್ಮ ಹೋಗ್ತಾನೆ, ಈ ಪಾದ ನೋಡ್ಲಿಕ್ಕೆ ವಿಷ್ಣು ಹೋಗ್ತಾನೆ. ಆವಾಗ ಹೋಗ್ಲಿಕ್ಕ ತಕ್ಷಣವೇ ಶಿವ ಏನು ಮಾಡ್ತಾನೆ, ಲಿಂಗದ ರೂಪ ಆಗಿ ಆಕಾಶ ಭೂಮಿ ಒಂದೇ ಆಗೋ ರೀತಿಯಲ್ಲಿ ಉದ್ದಕ್ಕೆ ನಿಂತು ಬಿಡ್ತಾನೆ ಅಲ್ಲಿ, ಅಂದರೆ ಲಿಂಗ ರೂಪದಲ್ಲಿ. ಅಂದರೆ ಒಟ್ಟಂದರೆ ಎಲ್ಲೋದ್ರೂ ಕಾಣಲಾರ್ದ ಥರ, ಅಂದ್ರೆ ಅಷ್ಟೊಂದು ಆಳ. ಅಂದರೆ ಏನೋ ಒಂದು ಹಾಡದಲ್ಲಿ ಹೇಳ್ತಾರೆ ನೋಡಿ, ಯಾರು ಆಕಾಶದಿಂದ ಆಚೆ ನಿನ್ನ ಮುಕುಟ, ಪಾತಾಳದಿಂದ ಆಚೆ ನಿನ್ನ ಇದು ಪಾದ ಅಂತ ಒಂದು ಬರ್ತದೆ ನೋಡಿ. ಅದನ್ನು ಆ ರೀತಿ ಅದು ಎಲ್ಲೂ ಅದಕ್ಕೆ ಅಂತನೇ ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ ಅದನ್ನು. ಹಾಗಾಗಿ ಆ ರೀತಿ ಆಕಾರ ತಾಳ್ಕೊಂಡು ನಿಂತ್ಬಿಡ್ತಾನೆ. ಈಗ ಬ್ರಹ್ಮ ಹೋಗ್ತಾನ ಎಲ್ಲಿ ಅಲ್ಲಿ ಅವನಿಗೂ ಕಾಣಲ್ಲ. ಅವಾಗ ಏನು ಮಾಡ್ತಾನೆ ವಿಷ್ಣು ಮೃಗರೂಪ ದಳೆದಾಗೋದು, ಅಂದರೆ ಮೃಗರೂಪ ಅಂದರೆ ವರಾಹ ರೂಪ ತಳೆದ್ಬಿಟ್ಟು ಅಲ್ಲಿ ಬಗಿತಾನ ಅಂದರೆ ಭೂಮಿನೇ ಅಗಿತಾನ, ಅಗದು ಪಾದ ತನ್ನ ಈ ಯಾರೋ ಶಿವನ ಪಾದ ನೋಡ್ಲಿಕ್ಕೆ ನೋಡ್ತಾನೆ. ಆದ್ರೆ ಅಲ್ಲಿ ಕಾಣಂಗಿಲ್ಲ. ಅಷ್ಟು ಅಗದ್ರೂ ಕೂಡ ಪಾತಾಳ ಲೋಕ ಅಂದರೆ 7 ಲೋಕಗಳು ಅಗದ್ರೂ ಕೂಡ ಕಾಣಲ್ಲಂತ ಶಿವನ ಪಾದ. ಹಾಗಾಗಿ ಪಾತಾಳ ವೇಳ ನುಳಿದಿಳಿದತ್ತಲತ್ತ ಮಿಗೆ ಮೀರಿ ಮೆರೆದುದು ನಿನ್ನ ಪಾದ, ಅಂದರೆ ಅದನ್ನೆಲ್ಲ ಮೀರಿ ಬೆಳೀತದೆ ನಿನ್ನ ಪಾದ ಅಂತ ಇಲ್ಲಿ ಅಷ್ಟು ಪೂರ್ತಿಗೆ ತೊಗೊಳ್ಬೇಕಾಗ್ತದೆ. ಇಲ್ಲಿ ಮೃಗರೂಪ ದಳೆದು ಅಗಧರನು ಅರಸಲು ತನ್ನ ಬಗೆದೋರಿತಿಲ್ಲವಲ್ಲೋ ನಿನ್ನ ಪಾದ. ಅಂದರೆ ಮೃಗರೂಪ ಅಂದ್ರೆ ವರಾಹ ರೂಪ ತಾಳಿ ಏನು ಮಾಡ್ತಾನ ಅಲ್ಲಿ ಬಗೆತಾನ, ಅಂದ್ರೆ ಅಗಿತಾನ ಭೂಮಿ.
ಅಗದು ಪಾತಾಳ ಲೋಕನೆಲ್ಲನೂ ದಾಟ್ಕೊಂಡು ಹುಡುಕಿದ್ರೂ ಸಿಕ್ಕಲ್ಲಂತ ಪಾದ, ಶಿವನ ಪಾದ. ಹಾಗಾಗಿ ಆ ರೀತಿ ನಿನ್ನ ಪಾದ ಅದಪ್ಪ ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ನಿಗಮ ನಿಖರ ಜಾಯಿಲಂಗಾಳ ನರಣ್ಯದೋಳು ಪುಗಲೊಡ ನೈದಿಸಿತ್ತು ನಿನ್ನ ಪಾದ, ನಗಜಾಧಿಪತಿ ನಿರುಪಮ ನಿತ್ಯ ನಿರವಧಿ ಜಗದಂತರ್ಯಾಮಿ ಶಿವ ನಿನ್ನ ಪಾದ. ನಿಗಮ ನಿಖರ ಜಾಯಿಲಂಗಳ, ನಿಗಮ ನಿಖರ ಅಂತಂದರೆ, ನಿಗಮ ಅಂತಂದ್ರೆ ಏನು? ವೇದಗಳು, ವೇದಗಳ ನಿಖರ ಸಮೂಹ, ಜಾಯಿಲಂಗಳ ನರಣ್ಯದಳು. ಜಾಯಿಲಂಗಳನ್ನು ನಾಯಿಯನ್ನಾಗಿ ಅಂದರೆ ವೇದಗಳನ್ನು ನಾಯಿಗಳ ಸಮೂಹ ಮಾಡಿಕೊಂಡು ಅರಣ್ಯದಲ್ಲಿ ಹೊರಟಿದ್ದಂತೆ ಶಿವ. ಯಾವಾಗ ಅಂತಂದ್ರೆ ಅಲ್ಲಿ ಇದು ಮಹಾಭಾರತದಲ್ಲಿ ಬರ್ತದೆ ಇದು ಕತೆ. ಯಾವ ರೀತಿ ಅಂತ, ಇಂದ್ರಕೀಲ ಪರ್ವತದಲ್ಲಿ ತಪಸ್ಸಾದರೆ ಅವನಿಗೆ ಪಾಶುಪತಾಸ್ತ್ರ ಕೊಡಬೇಕನ್ನೋ ಲೆಕ್ಕದಲ್ಲಿ ಅಲ್ಲಿ ಹೋಗ್ತಿರ್ತಾರೆ. ಯಾರು ಪಾರ್ವತಿ ಪರಮೇಶ್ವರ ಇಂದ್ರಕೀಲ ಪರ್ವತದಲ್ಲಿ ಹೋಗ್ತಾರೆ, ಬೇಡ್ರ ವೇಷ ಹಾಕ್ಕೊಂಡು. ಆ ನಿಗಮ ಅಂದರೆ ಈ ವೇದಗಳನ್ನು ನಾಯಿ ರೀತಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಂತ. ಅಲ್ಲಿ ಅರ್ಜುನ ಪಾಶುಪತಾಸ್ತ್ರ ಪಡ್ಕೋಬೇಕು ಶಿವನಿಂದ ಅಂತಂದು ಅಲ್ಲಿ ಹೋಗಿ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡ್ತಿರ್ತಾನೆ. ತಪಸ್ಸು ಮಾಡ್ಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ಹೋದಾಗ ಇವರು ಯಾರು ಪಾರ್ವತಿ ಪರಮೇಶ್ವರ್ ಕೂಡ ಹೋಗ್ತಿರ್ತಾರಲ್ಲ, ಒಂದು ಮೂಕಾಸುರ ಅಂತಕ್ಕಂಥ ಒಂದು ಹಂದಿ ರೂಪವಾಗಿ ಬರ್ತದೆ. ಅಲ್ಲಿ ಬಂದಾಗ ಬಿಲ್ಲು ಬಾಣ ತೊಗೊಂಡು ಹೊಡೆದ್ಬಿಡ್ತಾರೆ. ಬಾಣ ಅಂದರೆ ಇಬ್ಬರು ಹೊಡಿತಾರೆ. ಯಾರು? ಅರ್ಜುನನ್ನು ಹೊಡಿತಾನ, ಆಮೇಲೆ ಶಿವನು ಹೊಡಿತಾನ. ಅಂದರೆ ಬೇಡರ ವೇಷದಲ್ಲಿ ಹಾಕ್ಕೊಂಡಿರ್ತಾನೆ. ಯಾರು? ಶಿವ ಬೇಡರ ವೇಷ ಹಾಕ್ಕೊಂಡು ಅಲ್ಲಿ ಬೇಟೆಗಾಗಿ ಬಂದವ್ರ ಥರ ಹೋಗಿರ್ತಾನೆ. ಆಕೆ ಬೇಟೆಗಾರತಿ ಅನ್ನೋ ಲೆಕ್ಕದಲ್ಲಿ ಪಾರ್ವತಿ ಇರ್ತಾಳೆ. ನಾಯಿಗಳು ವೇದಗಳನ್ನು ನಾಯಿ ಮಾಡಿಕೊಂಡು ಅಲ್ಲಿ ಪರ್ವತದಲ್ಲಿ ಹೋಗ್ತಿರ್ತಾರೆ. ಇವನು ಅರ್ಜುನನು ಅಲ್ಲಿ ಇರ್ತಾನೆ. ಆ ಹಂದಿ ಶಬ್ದ ಮಾಡೋದು ಕಂಡು ಹಂದಿಗೆ ಹೊಡೆದು ಬಿಡ್ತಾನೆ. ಅದು ಶಬ್ದವೇದಿ ಬಾಣ, ಅದು ಗೊತ್ತಿರ್ತದೆ ಇವನಿಗೆ, ಅರ್ಜುನಿಗೆ. ಹಂಗಾಗಿ ಆ ಶಬ್ದವೇದಿಂದನೇ ಬಾಣದಿಂದ ಹೊಡೆದು ಅಲ್ಲಿ ಬಾಯಿ ಮುಚ್ಚಿಸ್ತಾನೆ. ಅದು ಮುಚ್ಚೋದಂದ್ರೆ ಅದನ್ನು ನಾಶ ಮಾಡೋ ಲೆಕ್ಕದಲ್ಲಿ ಹೊಡಿತಾನೆ. ಅದೇ ರೀತಿ ಶಿವನು ಕೂಡ ಅದು ಒಂದು ಬಾಣ ಹೊಡಿತಾನೆ. ಸೊ ಇಬ್ಬರು ಬಾಣನ ಅಲ್ಲಿ ನಾಟಿರ್ತಾವೆ ಅದಕ್ಕೆ, ಹಂದಿಗೆ. ಆವಾಗ ಬಂದು ನಾನು ನೋಡಿದೆ, ನನ್ನ ಬಾಣದಿಂದ ಸತ್ತು ಅಂತ. ಇಲ್ಲ, ಸಾಧ್ಯನೇ ಇಲ್ಲ, ನನ್ನ ಬಾಣದಿಂದ ಸತ್ತದಂತ ಶಿವ ಹೇಳ್ತಾನೆ. ಶಿವ ಅಂದರೆ ಬೇಡ ರೂಪದಲ್ಲಿರ್ತಕ್ಕಂಥ ಶಿವ. ಆಯಿತು, ನನ್ನ ಜೊತೆ ಯುದ್ಧ ಮಾಡು ನೀನು, ಆವಾಗ ನನಗೆ ಗೊತ್ತಾಗ್ತದೆ ನೀನು ಎಷ್ಟು ಶಕ್ತಿಶಾಲಿ ಇದೆ ಅಂತ ಪ್ರಯತ್ನ ನೀನು ಮಾಡು, ಯುದ್ಧ ಮಾಡು ಅಂತಂದಾಗ ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆ ಬೇಡನ ಜೊತೆ. ಬೇಡ ಅಂದರೆ ಶಿವನ ರೂಪ ಇರ್ತಕ್ಕಂಥ ಬೇಡ. ಎಷ್ಟೇ ಹೊಡೆದ್ರೂ ಕೂಡ ಅವನಿಗೆ ಆಗಲ್ಲ, ಏನೂ ಸೋಲಂಗಿಲ್ಲ ಬೇಡ್ರ. ಯಾಕಂದರೆ ಶಿವ ಮೊದಲೇ ಶಿವನ ಅವತಾರಿ. ಹಾಗಾಗಿ ಅವನು ಭಾಳ ಪರೇಶಾನ್ ಆಗ್ತದೆ ಇವನಿಗೆ, ಅರ್ಜುನಿಗೆ. ನಾನು ಯಾಕೆ ಇಷ್ಟೊಂದು ಮಾಡಿದ್ರು ಇವನಿಗಿನ್ನು ಸೋಲ್ಸೋಕ್ಕಾಗ್ತಾ ಇಲ್ಲಲ್ಲ, ಏನು ನಾನಿವತ್ತು ಶಿವನ ಪೂಜೆ ಮಾಡೋದೇನಾದರೂ ಸ್ವಲ್ಪ ಬಿಟ್ಟಿರ್ಬೋದು, ಅದಕ್ಕಾಗಿ ಇದಾಗ್ಲಿಕ್ಕಂತ ಶಿವನ ಪೂಜೆ ಮಾಡ್ಲಿಕ್ಕೆ ಲಿಂಗದ ಮೇಲೆ ಹೂವು ಹಾಕ್ಲಕ್ಕೆ ನೋಡ್ತಾನಂತ. ಲಿಂಗದ ಮೇಲೆ ಹೂವು ಹಾಕೋದು ನೋಡಿದ್ದು, ಲಿಂಗಕ್ಕೆ ಹೂವು ಏನು ಹಾಕ್ತಾನೆ, ಆ ಬೇಡನ ತಲೆ ಮೇಲೆ ಬೀಳ್ತಿರ್ತಾವಂಥವು ಹೂವು. ಹಾಗಾಗಿ ಆವಾಗ ಗೊತ್ತಾಗ್ತದೆ ಅವನಿಗೆ, ಓಹೋ ಇವನು ಶಿವರೂಪನೇ ಅದನ್ನ, ಶಿವನ ರೂಪ ಅಂತಂದು ಅಡ್ಡಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಪ್ಪಾಯಿತು ನಾನು ಕ್ಷಮಿಸಿಬಿಡು ಪರಮೇಶ್ವರ ಅಂತ ಹೇಳಿ ಕೇಳ್ಕೊತಾನಂತ. ಆವಾಗ ಶಿವ ಪಾಶುಪತಾಸ್ತ್ರ ಕೊಡ್ತಾನಂತ ಅವನಿಗೆ, ಯಾರು? ಅರ್ಜುನಿಗೆ. ಆ ಕತೆ ಅದರಲ್ಲಿ ಬರ್ತದೆ. ಯಾವುದು ಅಂತಂದ್ರೆ, ಮೃಗ ರೂಪ ದಳೆ ದಗಧರ ನರಸಲು ತನ್ನ ಆಯಿತು ನಿಗಮ ನಿಖರ ಜಾಯಿಲಂಗಳ ನರಣ್ಯದೊಳು ಪುಗಲೊಡ ನೈದಿಸಿತ್ತು ನಿನ್ನ ಪಾದ, ನಗಜಾಧಿಪತಿ ನಿರುಪಮ ನಿತ್ಯ ನಿರವಧಿ ಜಗದಂತರ್ಯಾಮಿ ಶಿವ ನಿನ್ನ ಪಾದ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಆಮೇಲೆ ಬೆಂದ ನುಲಿ ಎಂದವಾಗಿ ಮುಂದಿರೆ ಕಂದರ್ಪನನು ಬಂದು ತುಳಿದಾಡಿತಲ್ಲೋ ನಿನ್ನ ಪಾದ, ಕುಂದದೀಳೆ ಎಂಬ ರಥ ಒಂದು ನಾಗಲೋಕದೊಡನಂದುವಂತೆ ಮೆಟ್ಟಿದುದು ನಿನ್ನ ಪಾದ ಅಂತಕ್ಕಂಥದ್ದು. ಬೆಂದ ನುಲಿ ಅಂದವಾಗಿ ಮುಂದಿರೆ ಕಂದರ್ಪನನು. ಬೆಂದ ನುಲಿ ಅಂದರೆ ದಾರ, ಸುಟ್ಟು ದಾರದಂಗೆ. ಅಲ್ಲಿ ಮುಂದಿರೆ ಕಂದರ್ಪನನ್ನು ಬಂದು ತುಳಿದಾಡಿತಲ್ಲೋ ಅಂದರೆ ಅಲ್ಲಿ ಮನ್ಮಥನ್ನು ಸುಟ್ಟದ್ದು ಬಗ್ಗೆ ಹೇಳ್ತಾರೆ. ಮನ್ಮಥ ಸುಟ್ಟದಂತಂದ್ರೆ ಏನು, ಅಲ್ಲಿ ಕತೆ ಗೊತ್ತದೆ, ಎಲ್ಲರಿಗೂ ಗೊತ್ತದೆ. ಯಾಕಂತಂದ್ರೆ ಅಲ್ಲಿ ಈ ದಾಕ್ಷಾಯಿಣಿ, ಯಾವುದೋ ಈ ದಕ್ಷ ಬ್ರಹ್ಮ ಯಜ್ಞ ಮಾಡಿದ್ದು ದಾಕ್ಷಾಯಿಣಿ
ಅಲ್ಲಿ ಹೋಗಿ ಸತ್ತದ್ದು, ಸತ್ತ ಮೇಲೆ ಅವನು ಶಿವ ತಪಸ್ಸಿನಲ್ಲಿ ಕುಂತ್ಬಿಟ್ರದ್ದು. ಆಮೇಲೆ ಅವನ ಇವಂದು ಯಾವುದು ಉಪಟಳ ಜಾಸ್ತಿ ಆದಮೇಲೆ ತಾರಕಾಸುರನ ಯಾವನು ಒಬ್ಬನು ರಾಕ್ಷಸನ ಉಪಟಳ ಜಾಸ್ತಿ ಆದಾಗ ಅವನಿಗೆ ಅವನು ಹೆಂಗಾರ ಅಂದರೆ ಅವನು ಶಿವ ಪಾರ್ವತಿ ಮಗನಿಂದ ಷಣ್ಮುಖ ಷಣ್ಮುಖ ಇರ್ಬೇಕು. ಶಿವ ಪಾರ್ವತಿ ಮಗನಿಂದ ಅಲ್ಲಿ ಅವನು ಆ ರಾಕ್ಷಸನ ಏನು ಸಂಹಾರ ಆಗ್ತದಂತ ಅವನು ವರ ಇರ್ತದ. ಹಾಗಾಗಿ ಈಗ ಶಿವ ಯೋಗ ನಿದ್ರಲ್ಲಿ ಬಿದ್ದುಬಿಟ್ಟನ ಕುಂತನ, ಈ ಪಾರ್ವತಿ ಮತ್ತೊಂದು ಕಡೆ ಅದಾಳ, ಹೆಂಗೆ ಇದು ಅಂತ ಅವರು ಕೂಡಿಸ್ಬೇಕಂತಂದ್ರೆ ಶಿವನ ಯೋಗ ನಿದ್ರಿಂದ ಎಬ್ಸೋದು ಹೆಂಗಂತಂದಾಗ ಅಲ್ಲಿ ಮನ್ಮಥ ಹೋಗಿ ಎಬ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ತನ್ನ ಪಂಚ ಬಾಣಗಳಿಂದ. ಆವಾಗ ಪ್ರಯತ್ನ ಮಾಡಿದಾಗ ಶಿವನು ಅವನು ಯಾರೋ ಮನ್ಮಥ 5 ಬಾಣ ಅಂದರೆ ಇವು 5 ರೀತಿ ಹೂವಿನ ಬಾಣಗಳವನು. ಅದು ಬಾಣ ಬಿಟ್ಟರೆ ಅವ್ರಿಗೇನು ಹೊರಗೆ ಕಾಣಂಗಿಲ್ಲ, ಅದು ಮನಸ್ಸಿನಲ್ಲಿ ಹೋಗಿ ನಾಟ್ತಾವೆ. ನಾಟಿದ ತಕ್ಷಣ ಅಲ್ಲಿ ಕೆಲಸ ಮಾಡ್ತದೆ ಅದು. ಹಾಗಾಗಿ ಆ ಥರ ಬಾಣ ಒಂದು ಮನ್ಮಥನ ಬಾಣ. ಹಾಗಾಗಿ ಅದು ಅವನು ಬಾಣ ಬಿಡ್ತಾನೆ. ಮೊದಲು ಒಲ್ಲಂದ್ರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಬೇಕಾಗ್ತದೆ, ನೀನು ನಿಂದರು ಅಂತ ಅಂದರೆ ಅದು ಕೆಲಸ ಮಾಡು ಅಂತ, ಅವನು ಎಚ್ಚರಿಸ್ಲಿಕ್ಕೆ ಮಾಡು ಕೆಲಸ ಅಂತ ಅಂದ್ಬಿಟ್ಟು ಹೇಳ್ತಾರೆ ದೇವತೆಗಳು. ಹೇಳಿದಾಗ ಅವನು ಹೋಗಿ ನಿಂದಿರ್ತಾನೆ, ನಿಂತು ಬಾಣ ಬಿಡ್ತಾನೆ. ಬಿಟ್ಟ ತಕ್ಷಣ ಶಿವನ ಗೊತ್ತಾಗ್ತದೆ ಇವನಿಗೆ ಯಾರು ಇದು ಮಾಡಿದ್ದು ಅಂತ. ಆ ತಕ್ಷಣನೇ ನೇತ್ರ ತೆಗೆದುಬಿಡ್ತಾನೆ ಶಿವ ನೇತ್ರ ತೆಗಿದ ತಕ್ಷಣ ಅವನು ಎದುರಿಗೆ ನಿಂತಿರ್ತಾನಲ್ಲ ಯಾರು ಮನ್ಮಥ, ಅವನು ಸುಟ್ಟು ಬೂದಿ ಆಗಿಬಿಡ್ತಾನೆ. ಅದೇ ರೀತಿ ಇದು ಇನ್ನೊಂದು ದೃಷ್ಟಾಂತ ಏನಂದ್ರೆ, ಈ ಮೊನ್ನೆ ನಾವು ಇದರಲ್ಲೂ ಕೂಡ ನೋಡ್ತೀವಿ, ಯಾವುದೋ ಒಂದು ಧಾರಾವಾಹಿನಲ್ಲಿ ಕೃಷ್ಣ ಹೋಗಿಬಿಟ್ಟು ಒಂದು ಗುಹೆಯಲ್ಲಿ ಹೋದಾಗ ಯಾವ ರಾಕ್ಷಸ ಬೆನ್ನತ್ತಿರ್ತಾನ, ಅಲ್ಲಿ ಒಬ್ಬ ತಪಸ್ವಿ ಮಲಗಿರ್ತಾನೆ. ಎಷ್ಟೋ ವರ್ಷಗಳ ತಪಸ್ಸಿನ ಲೆಕ್ಕದಲ್ಲಿ ಮಾಕೊಂಡಿರ್ತಾನಂತ. ಆ ರಾಕ್ಷಸ ಏನು ಮಾಡ್ತಾನೆ, ಅವನಿಗೆ ಒದ್ದು ಶಿವನ ಯಾರೋ ಕೃಷ್ಣನೇ ಅಲ್ಲಿ ಮಲಗ್ಯಾನ ಅನ್ನೋ ಲೆಕ್ಕದಾಗ ಅವನಿಗೆ ಒದ್ದು ಎಬ್ಬಿಸ್ತಾನೆ. ಆ ಯೋಗಿ ಏನು ಮಾಡ್ತಾನೆ, ಎದ್ದು ತೆಗೆದ ಹಿಂಗೆ ಅವನ ಕಡೆ ತಿರುಗಿದ ತಕ್ಷಣವೇ ಅವ ಸುಟ್ಟು ಬೂದಿ ಆಗ್ತಾನೆ ಅವ ರಾಕ್ಷಸ. ಅಂದರೆ ಅಷ್ಟು ಶಕ್ತಿ ಇರ್ತದಂತ ತಪಸ್ಸಿನಲ್ಲಿದ್ದಾಗ ಅವರು. ಆ ದೃಷ್ಟಾಂತ ಕೂಡ ಅಲ್ಲಿ ನೋಡ್ಬೋದು ನಾವು. ಹಾಗಾಗಿ ಆ ಮನ್ಮಥ ಏನು ಮಾಡ್ತಾನೆ, ಶಿವ ಯೋಗ ತಪಸ್ಸಿನಲ್ಲಿದ್ದಾಗ 3ನೇ ಕಣ್ಣು ಅಂದರೆ ಅಷ್ಟು ದಿವ್ಯ ದೃಷ್ಟಿ ಬಂದಿರ್ತದೆ ಶಕ್ತಿ, ಅದು ಸುಟ್ಟ ಬೂದಿ ಆಗಿಬಿಡ್ತಾನೆ ಮನ್ಮಥ. ಹಾಗಾಗಿ ಈ ರೀತಿ ಮನ್ಮಥ ಸುಟ್ಟು ಬೂದಿಯಾಗ ಅಂಥ ಪಾದ ತುಳಿದಾಡಿತಲ್ಲ ನಿನ್ನ ಪಾದ ಅಂತ ಹೇಳ್ತಾರೆ. ಕುಂದದಿಳೆ ಎಂಬ ರಥ ಒಂದು ನಾಗಲೋಕದೊಡನೊಂದುವಂತೆ ಮೆಟ್ಟಿದುದು ನಿನ್ನ ಪಾದ. ಕುಂದದಿಳೆ ಅಂದರೆ ಕುಂದದಿಳೆ ಎಂಬ ರಥ ಒಂದು ಅಂದರೆ ಇದು ಎಲ್ಲ ಈ ತ್ರಿಪುರ ಸಂಹಾರ ಮಾಡೋ ಟೈಮ್ನಾಗ ಏನು ಮಾಡ್ತಾನೆ, ಯಾವುದೋ ಪೃಥ್ವಿನೇ ರಥ ಆಗಿ ಮಾಡಿ, ಮಹಾಮೇರು ಪರ್ವತನ ಧನಸ್ಸನ್ನಾಗಿ ಮಾಡಿ, ಆದಿಶೇಷನನ್ನೇ ಎದೆಯನ್ನಾಗಿ ಮಾಡಿ, ವಿಷ್ಣುವನ್ನೇ ಬಾಣವನ್ನಾಗಿ, ಬ್ರಹ್ಮನನ್ನೇ ಸಾರಥಿ ಮಾಡಿಕೊಂಡು ಏನು ಯುದ್ಧ ಮಾಡ್ತಾನೆ, ಯುದ್ಧ ಮಾಡಿ ತ್ರಿಪುರ ಸುಟ್ಟಿರ್ತಾನೆ. ಆಮೇಲೆ ಅದು ಇದ್ರದ್ದೇ ಕೆಲಸ ಇಲ್ಲ ಅಂತಂದು ತಿಳಿದು ಪೃಥ್ವಿ ಎಂಬ ರಥವನ್ನು ಪಾತಾಳಕ್ಕೆ ಕೂಡುವಂತೆ ಒತ್ತಿ ಬಿಡ್ತಾನಂತವನು. ಆ ಲೆಕ್ಕ ಹೇಳ್ತಾರೆ. ಅಂಥದ್ದು ನಿನ್ನ ಪಾದ ಅಂತ ಹೇಳ್ತಾರೆ. ಆಮೇಲೆ ಮನು ಮುನಿ ನರ ನಾಗ ಧನುಜ ದಿವಿಜರ ಅನುದಿನದೋಳು ಭಜಿಪುವುದು ನಿನ್ನ ಪಾದ. ಮನು ಮುನಿ ನರನಾಗ ಧನುಜ ದಿವಿಜರು ಅನುದಿನದೋಳು ಭಜಿಪುವುದು ನಿನ್ನ ಪಾದ. ವಿನಮಿತ ಸುರ ವಿಸರದ ಮುಕುಟದ ಮಣಿ ಘನ ತೇಜದೊಡನಾಡಿ ನಿನ್ನ ಪಾದ ಅಂತಕ್ಕಂಥದ್ದು. ಮನು ಮುನಿ ಅಂತಂದ್ರೆ ಈ ಸ್ವಯಂಭು ಮೊದಲಾದ ಮನುಗಳು, ಸ್ವಯಂಭು 14 ಜನ ಮನುಗಳು ಅಂತ ಏನು ಹೇಳ್ತಾರೆ ಅವರು. ಆಮೇಲೆ ವಶಿಷ್ಠ ಮೊದಲಾದ ಮುನಿಗಳು, ಆಮೇಲೆ ಮನುಷ್ಯರು, ನಾಗಗಳು, ದಾನವರು, ದೇವತೆಗಳು ಅಂದರೆ ಪ್ರತಿ ದಿವಸ ನಿನ್ನ ಪಾದನ್ನು ಧ್ಯಾನ ಮಾಡ್ತಾರೆ. ಆ ರೀತಿ ದೇವತೆಗಳ ಕಿರೀಟಗಳಲ್ಲಿ ರತ್ನಗಳ ಹೆಚ್ಚಾದ ಪ್ರಕಾಶನ ಕೂಡಿಕೊಂಡು ನಿನ್ನ ಪಾದ ಸಂತೋಷದಿಂದ ಇರ್ತದೆ. ಮತ್ತು ಯಾರು ನಿನ್ನ ಸ್ಮರಣೆ ಮಾಡ್ತಾರೋ ಅಂಥ ಅವರ ಪಾಪರೂಪದ ವೈರಿ ಎಂಬ ಅರಣ್ಯವನ್ನು ಸುಟ್ಟು ಬಿಡ್ತದೆ. ಯಾರು ಸ್ತೋತ್ರ ಮಾಡ್ತಾರೋ ಅವರ ಹೃದಯ ಕಮಲ ಅರಳಿಸೋದ್ರಲ್ಲಿ ಸೂರ್ಯನ ಕಿರಣ ಸದೃಶ್ಯವಾಗಿರ್ತದೆ. ಆಮೇಲೆ ಬಂಗಾರದ ಕಿರಣಗಳುಳ್ಳ ಪರ್ವತ ಸ್ವಂತ ಮನೆಯಾಗಿರುವ ಕುಬೇರನ ಗೆಳೆಯನಾದಂಥ ಜನ್ಮರಹಿತನಾದಂಥ ಸೃಷ್ಟಿಕರ್ತನಾದ ಎಲ್ಲೋ ಪರಮಾತ್ಮನೇ ಇದು ನಿನ್ನ ಪಾದ ಅಂತ ಅವ್ರು ಹೇಳ್ತಾರೆ.
ಅಂದ್ರೆ ಈ ರೀತಿ ಎಲ್ಲರೂ ಮನುಗಳು, ಮುನಿಗಳು, ನರರು, ನಾಗರು, ಧನುಜರು, ದಿವಿಜರು ಎಲ್ಲರೂ ನಿನ್ನ ಪಾದನ ಸ್ಮರಣೆ ಮಾಡ್ತಾರ ಅಂತ. ವಿನಮಿತ ಸುರ ವಿಸರದ ಮುಕುಟದ ಮಣಿ ಘನ ತೇಜದೊಡನಾಡಿ ನಿನ್ನ ಪಾದ ಅಂತ. ಈ ರೀತಿ ಎಲ್ಲರೂ ಮನುಗಳಾಗಲಿ, ಮುನಿಗಳಾಗಲಿ, ನರರಾಗಲಿ, ನರ ಅಂದರೆ ಮಾನವರಾಗಲಿ, ನಾಗರು, ಆಮೇಲೆ ಧನುಜರು, ದಿವಿಜರು ಇವರೆಲ್ಲರೂ ಧನುಜರು ಅಂತಂದ್ರೇನು ರಾಕ್ಷಸರು, ದಿವಿಜರು ಅಂದರೆ ದೇವತೆಗಳು. ಈ ರೀತಿ ಎಲ್ಲರೂ ಕೂಡ ನಿನ್ನ ಪಾದ ಇದು ಸ್ಮರಣೆ ಮಾಡ್ತಾರ ಅಂತ ಹೇಳ್ತಾರೆ. ಆಮೇಲೆ ಘನ ತೇಜದೊಡನಾಡಿ ನಿನ್ನ ಪಾದ ಆಯಿತಾ. ನೆನೆದವ ರಘರಿಪು ಗಹನ ದಹನ ನುತ ಜನವ ನರು ಹರವಿ ನಿನ್ನ ಪಾದ ಕನಕ ಶಿಖರ ನಿಜ ನಿಳೆಯ ಧನದ ಸಕ ಜನನ ರಹಿತ ಭವ ನಿನ್ನ ಪಾದ. ಈ ರೀತಿ ಜನನ ರಹಿತ ಅಂದರೆ ಇವರೆಲ್ಲರೂ ಕೂಡ ನಿನ್ನ ಪಾದನ ಸ್ಮರಣೆ ಮಾಡ್ತಾರ ಅಂತ ಹೇಳ್ತಾರೆ. ಆಮೇಲೆ ಪ್ರಣವದ ನೆಲೆ ಮಂತ್ರ ಗಣದ ಭವನ ಗುಣಮಣಿಕುಲ ಜಲನಿಧಿ ನಿನ್ನ ಪಾದ ಅಣಿಮಾದಿಗಳ ಜನನದ ಭೂಮಿ ಸುಖದ ಸಂದಣಿ ಸತ್ಯ ಶುಭದಾಗು ನಿನ್ನ ಪಾದ ಅಂತಕ್ಕಂಥದ್ದು ಪ್ರಣವದ ನೆಲೆ ಮಂತ್ರ. ಆಮೇಲೆ ಪೂರ್ತಿ ಹೇಳ್ತೀನಿ. ಗಣತತಿಗಳ ಬಿಡು ತಣುವಿನ ತಾಣತತ್ವ ದಣಿ ಮುಕುತಿಯ ಖಣಿ ನಿನ್ನ ಪಾದ ಫಣಿಪ ಕಂಕಣ ಕರುಣಾರಸ ಭರಿತೆ ಕ್ಷಣ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ ಅಂತ. ಪ್ರಣವದ ನೆಲೆ ಅಂದರೆ ಓಂಕಾರಕ್ಕೆ ಸ್ಥಾನ ಆಗಿರ್ತಕ್ಕಂಥ ಓಂಕಾರಕ್ಕೆ ಸ್ಥಾನ ಆಗಿರ್ತಕ್ಕಂಥದ್ದು. ಮಂತ್ರ ಗಣದ ಅಂದರೆ ಮಂತ್ರಗಳ ಸಮೂಹದ, ಆಮೇಲೆ ಭವನ ಅಂದರೆ ಮನೆಯಾಗಿ ಇರ್ತಕ್ಕಂಥದ್ದು. ಗುಣಮಣಿ ಕುಲ ಅಂದರೆ ಸದ್ಗುಣಗಳಂಥ ರತ್ನಗಳ ಸಮೂಹಕ್ಕೆ ಜಲನಿಧಿ ಅಂದರೆ ಸಮುದ್ರ ಪ್ರಾಯವಾಗಿರ್ತಕ್ಕಂಥದ್ದು ನಿನ್ನ ಪಾದ, ನಿನ್ನ ಚರಣ ಅಂತಕ್ಕಂಥದ್ದು. ಆಮೇಲೆ ಅಣಿಮಾದಿಗಳಂದ್ರೆ ಅಷ್ಟಸಿದ್ಧಿಗಳಿಗೆ ಜನನದ ಭೂಮಿ ಅಂದರೆ ಉತ್ಪತ್ತಿ ಸ್ಥಾನ ಆಗಿರ್ತಕ್ಕಂಥದ್ದು. ಸುಖದ ಸಂದಣಿ ಸುಖದ ಸಮೂಹಕ್ಕೆ ಸತ್ಯ ಅಂದರೆ ಯಥಾರ್ಥವಾದ, ಶುಭದಾಗು ಅಂದರೆ ಮಂಗಲವನ್ನು ಉಂಟು ಮಾಡ್ತಕ್ಕಂಥದ್ದು. ಗಣತತಿಗಳ ಪ್ರಮಥ ಗಣಗಳ ಸಮೂಹಕ್ಕೆ ಬೀಡು ಆಶ್ರಯ ತಾಣವಾಗಿರ್ತಕ್ಕಂಥದ್ದು. ತಣುವಿನ ತಾಣ ಅಂದರೆ ತೃಪ್ತಿಯ ಸ್ಥಾನ ಆಗಿರ್ತಕ್ಕಂಥದ್ದು. ತತ್ವದಣಿ ಅಂದರೆ 36 ತತ್ವಗಳಿಗೆ ಕೀಲಾಗಿಯೂ ಮುಕುತಿಯ ಖಣಿ ಅಂದರೆ ಮೋಕ್ಷದ ಖಣಿಯಾಗಿ ಇರುವುದು. ಪಣಿಪ ಕಂಕಣ ಅಂದರೆ ಹಾವುಗಳನ್ನೇ ಕಡಗಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಕರುಣಾರಸ ಭರಿತೇ ಕ್ಷಣ ಅಂದರೆ ದಯೆ ಎಂಬ ರಸದಿಂದ ತುಂಬಿದ ಕಡೆಗಣ್ಣಿನ ನೋಟವುಳ್ಳಂಥ ಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಶಂಭುಲಿಂಗ ಅಂದರೆ ಈ ರೀತಿ ಇರ್ತಕ್ಕಂಥ ಶಂಭುಲಿಂಗ ಸುಖವನ್ನು ಉಂಟು ಮಾಡ್ತಕ್ಕಂಥ ಪರಮಾತ್ಮನೇ. ಅಂದರೆ ಈ ರೀತಿ ಪ್ರಣವದ ನೆಲೆ ಮಂತ್ರಗಣದ ಭವನ ಗುಣಮಣಿ ಕುಲ ಜಲನಿಧಿ ನಿನ್ನ ಪಾದ ಅಣಿಮಾದಿಗಳ ಜನನದ ಭೂಮಿ ಸುಖದ ಸಂದಣಿ ಸತ್ಯಶುಭದಾಗು ನಿನ್ನ ಪಾದ ಗಣತತಿಗಳ ಬೀಡು ತಣುವಿನ ತಾಣತತ್ವ ದಣಿ ಮುಕುತಿಯ ಕಣಿ ನಿನ್ನ ಪಾದ ಫಣಿಪ ಕಂಕಣ ಕರುಣಾರಸ ಭರಿತೆ ಕ್ಷಣ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಅಂದರೆ ಗುರು ಶಂಭುಲಿಂಗ ಅಂದರೆ ಈ ಪರಮಾತ್ಮನೇ, ಇರ್ತಕ್ಕಂಥ ಪರಮಾತ್ಮನೇ ಇಂಥ ಪಾದ ನಿನ್ನದಾದ ಅಂತ ಇಲ್ಲಿ ಏನಾದ್ರೆ ಶಿವನ ಪಾದದ ಮಹಿಮೆ ಬಗ್ಗೆ ಅವನ್ನ ವರ್ಣನೆ ಮಾಡಿದರು ಅಂತ. ಅದು ಶಿವನ ಪಾದ ಯಾವ ರೀತಿ ಅದ, ಪರಮಾತ್ಮನ ಪಾದ ಯಾವ ರೀತಿ ಅದ ಅಂದ್ರೆ ಈ ರೀತಿ ಅದ. ಎಲ್ಲಿ ಅದ ಅಂದರೆ ಶರಣ ಜನರ ಸದು ಹೃದಯ ನಳಿನದಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಅಂತ ಅಲ್ಲಿ ಹೇಳ್ತಾರೆ. ಇದೊಂದು ಹಾಡು ಪೂರ್ತಿ ಈ ರೀತಿ ಹೇಳ್ತಾರೆ ಎಂಬ ಹಾಡು ಅದು. ಅಲ್ಲದೆ ಅದನ್ನ ಹೇಳ್ತದಾರೆ ಹಂಗೆ ಅದನ್ನು. ಅಲ್ಲದೆ ಶಿವನು ಶಕ್ತಿ ಸಮನ್ವಿತನಲ್ಲವೇ ಅಂದರೆ ಶಿವನು ಶಕ್ತಿ ಸಮನ್ವಿತನಲ್ಲವೇ ಅಂತ ಅಲ್ಲಿ ಇದು ಕೇಳಕತ್ತಾರ. ಯಾರು? ಷಡಕ್ಷರಿಗಳು ಕೇಳಕತ್ತಾರ. ಅಂದರೆ ಮೊದಲನೇದು ಅವರು ಏನೋ ಷಡಕ್ಷರಿಗಳಿಗೆ ಹೇಳ್ತಾ ಇದ್ದಾರೆ ಇವರು ನಿಜಗುಂಡ್ರು ಹೇಳಕತ್ತಾರೆ ಷಡಕ್ಷರಿಗಳಿಗೆ. ಇದು ಶಿವನು ಶಕ್ತಿ ಸಮನ್ವಿತನಲ್ಲವೇ ಅಂತ. ಆ ಶಿವನ ಕರುಣೆ ಶಕ್ತಿ ಸಮನ್ವಿತವಾಗಿಯೇ ಹಿಡಿದು ಬರಬೇಕು.
ಶಿವನು ಶಕ್ತಿ ಸಮನ್ವಿತನಲ್ಲವೇ? ಹಾಗಾಗಿ ಶಿವನ ಕರುಣೆ ಶಕ್ತಿ ಸಮನ್ವಿತವಾಗಿಯೇ ಇಳಿದು ಬರಬೇಕು. ಆ ಆದಿಶಕ್ತಿಯ ಸ್ತುತಿಗಳನ್ನು ಬರೆದಿದ್ದೇನೆ. ಅಂದರೆ ಬರೀ ಶಿವಂತ ಮಾತ್ರನೇ ನಾನು ಬರೆದಿಲ್ಲ, ಆದಿಶಕ್ತಿ ಸ್ತುತಿಗಳನ್ನು ಬರೆದಿದ್ದೀನಿ. ಅವುಗಳಲ್ಲಿ ಇದು ಒಂದು ಅಂತ. ಇದು ಶಿವಂದು ಸ್ತುತಿ ಬಗ್ಗೆ ಈ ಶರಣರ ಜನರ ಅದು ಸದುಹೃದಯದಲ್ಲಿ ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಅಂತ ಇನ್ನು ಬರೆದ ಇದು ಹೇಳಿದೆ ಇಷ್ಟೊತ್ತನ. ಆಮೇಲೆ ಶಿವನ ಕರುಣೆ ಶಕ್ತಿ ಸಮನ್ವಿತವಾಗಿ ಇಳಿದು ಬರಬೇಕಲ್ಲ, ಆ ಆದಿಶಕ್ತಿಯ ಸ್ತುತಿಗಳನ್ನು ಕೂಡ ಬರೆದಿದ್ದೀನಿ. ಆ ಆದಿಶಕ್ತಿಯ ಸ್ತುತಿಗಳು ಏನು ಅಂತಂತಂದ್ರೆ ಅದು ಸುರನತ ಚರಣೆಗೆ ಸರಸಾಭರಣೆಗೆ ಅಂತಕ್ಕಂಥದ್ದು ಬರ್ತದದು ಮುಂದಿನ ಈ ಹಾಡ. ಇದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.